ಸರ್ ಇದರಲ್ಲಿ ದುಡ್ಡಿದೆ. $27 lakhs. ಮೈ ಗಾಡ್, ಅಷ್ಟೊಂದು ದುಡ್ಡು ಯಾರು ಬಿಟ್ಟೋಗಿರ್ತಾರೆ ಮನೆಯಲ್ಲಿ? ಮಂದ, ಆ ದುಡ್ಡು ನಿಂದೇನಾ? ಅಯ್ಯೋ, ಇಷ್ಟೊಂದು ದುಡ್ಡು ನನಗೆಲ್ಲಿಂದ ಸಿಗಬೇಕು ಚಿಕ್ಕ ಯಜಮಾನ್ರೆ? ನಂದಲ್ಲ. ನಿಮ್ಗೀಗ ಬೇಜಾರಾಗ್ಬೋದೇನೋ. ಯಾಕೆ? ನಾವು ಹೊರಟ್ವಿ ಅದಕ್ಕೆ. ಸರಿ, ನಮ್ಮ ಶಂಕರ್ ಇದ್ದಾನೆ, ಅವನೇ ನಿಮ್ಮನ್ನು ಮನೆವರೆಗೂ ಬಿಟ್ಟು ಬರ್ತಾನೆ. ಅಯ್ಯಯ್ಯೋ, ಅದೆಲ್ಲ ಏನು ಬೇಡ ಅಳಿ ಅಂದರೆ, ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ನಮ್ಮಿಬ್ಬರಿಗೂ ಸ್ವಲ್ಪ ಬೇರೆ ಬೇರೆ ಕೆಲಸ ಎಲ್ಲ ಇದೆ. $27 ಲಕ್ಷ. ಇದನ್ನು ನಾವು ನೋಡ್ಕೊಳ್ತೀವಿ. ಓಕೆ ಸರ್. ಪುಷ್ಪ, ನನಗೆ ಹಸುವಿಲ್ಲ, ಅದಕ್ಕೆ ಒಂದೇ ಒಂದು ಪೊಟ್ನ ತಂದಿದ್ದೀನಿ, ತಗೋ ತಿನ್ನು. ಇಷ್ಟನ್ನು ನನಗೆ ಅಂತಾನೆ ತಂದ? ಪಾಪ, ನಿನ್ಗೆ ಹೊಟ್ಟೆ ಹಶ್ವಾಗ್ತಿಲ್ಲ? ಇಲ್ಲ, ನಿನಗೆ ಅಂತಾನೆ ತಂದಿರೋದು, ತಿನ್ನು. ನನಗೆ ಹಸುವಿಲ್ಲ ಹೇಳಿದ್ನಲ್ಲ. ನೋಡ್ ಸುಬ್ಬು, ಒಂದೊಂದು ಅಗ್ಲು ಮೇಲೂ ತಿನ್ನೋರ ಹೆಸರು ಬರ್ದಿರುತ್ತಂತೆ. ಮದುವೆ ಆದ್ಮೇಲೆ ಗಂಡ ಹೆಂಡ್ತಿರು ಇಬ್ಬರ ಹೆಸರು ಬರ್ದಿರುತ್ತಂತೆ. ಅಂಗಡಿ ಹತ್ರನೇ ಮನೆ ಮಾಡಿದ್ರೆ ನಿನ್ಗೆ ಅನುಕೂಲ ಆಗುತ್ತೆ. ಆದರೆ ನಿಮ್ಮ ಸಾಹುಕಾರನಿಗೆ ಈ ವಿಷಯ ಎಲ್ಲ ಗೊತ್ತಾಗುತ್ತಲ್ಲ ಅನ್ನೋದೇ ಚಿಂತೆ. ಯಾವತ್ತಿದ್ರೂ ಗೊತ್ತಾಗ್ಲೇಬೇಕಲ್ವಾ? ಹೇಳಿದ್ರಾಯ್ತು. ಸಲ ಮನೆ ಸಿಕ್ಕಿ ಸೆಟ್ಲ್ ಆಗ್ಲಿ, ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ಟೆನ್ಷನ್ನು. ಸುಬ್ಬು, ರೋಡ್ ಬದಿ ಹೋಟ್ಲಲ್ಲಿ ನಾವು ಊಟ ಮಾಡಿ ಎಷ್ಟು ದಿನ ಆಯ್ತಲ್ವಾ? ಹೊಟ್ಟೆ ಹಶ್ವಾಗ್ತಿರೋದಕ್ಕೋ ಏನೋ ಊಟ ಎಷ್ಟು ರುಚಿ ಅನಿಸ್ತಿದೆ ಅಲ್ವಾ?
ಎಸ್ ಆರ್ಯ, ಈಗಾಗಲೇ ಹುಡ್ಕಕ್ಕೆ ಶುರು ಮಾಡ್ಯಾರೆ. ಏನು ಚಿಂತೆ ಮಾಡಬೇಡ, ನಾನು ನೋಡ್ಕೋತೀನಿ. ಸರಿ ಜಂಡೆ. ಮಾವನವರೇ, ಸುಮ್ಮನೆ ಬನ್ನಿ. ನೀವು ಕಾರಲ್ಲೇ ಹೋಗಬೇಕು ಅಷ್ಟೇ. ಸರ್, ಅಲ್ಲಿಗೆ ಬರ್ತಾ ಇದ್ದೀವಿ. ಮನೆ ನೋಡಿ ಓಕೆ ಆದ್ರೆ, ಅಯ್ಯಯ್ಯೋ ಹಾಗೇನಿಲ್ಲ ಬಿಡಿ, ಅದು ಹೇಗಿದ್ರು ಓಕೆನೆ. ಓಕೆ, ಬಂದ್ಬಿಡ್ತೀವಿ ಸರ್, ಈಗ ಮಾತಾಡ್ತೀವಿ. ಸುಬ್ಬು, ಮನೆ ಹೆಂಗಿದ್ರು ಸರಿ ಅಂತ ಹೇಳ್ತೀಯಲ್ಲ, ಮುಂದಕ್ಕೆ ಆ ಮನೆಗೆ ಮಗಳು ಬರಬೇಕು. ಸ್ವಲ್ಪ ಚೆನ್ನಾಗಿರೋ ಮನೆ ತೋರಿಸು ಅಂತ ಹೇಳಕ್ಕಾಗಲ್ವಾ? ಅವಸರಕ್ಕೆ ಅರಮನೆ ಸಿಗಲ್ಲ ಕಣೆ, ಗುಡ್ಸಲಾದ್ರೂ ಒಪ್ಕೊಳ್ಳೇಬೇಕು. ಅವಸರದಲ್ಲಿ ಅರಮನೆ ಅಂತ ಮನೆನೇ ಮಾರ್ಬಿಟ್ಟಲ್ಲ. ಏನೇ ಅದು? ನಿನ್ನನ್ನು ಯಾವತ್ತೂ ನನಗೆ ಕ್ಷಮಿಸಲ್ಲ ಅಂದೆ. ಮನೆಗೆ ಹೋಗಿ ಎಲ್ಲ ಸೆಟ್ಲ್ ಆದ್ಮೇಲೆ ಅನುಗೆ ಫೋನ್ ಮಾಡಿ ಹೇಳ್ಬೇಕು. ಅವಳು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೋ ಏನೋ. ಮೊದ್ಲು ಅದನ್ನ ಮಾಡಪ್ಪ, ನಡಿ. ನನಗಂತೂ ಸುತ್ತಿ ಸುತ್ತಿ ಸಾಕಾಗೋಯ್ತು. ಅಯ್ಯೋ ಅಯ್ಯೋ, ಯಾರು? ಸುಬ್ಬು, ಅಯ್ಯೋ ಕಾಪಾಡಿ, ಕಾಪಾಡಿ, ಅಯ್ಯೋ! ಬೆಂಡೆಸ, ನೀವು ಇಲ್ಲಿ? ಸರ್, ಸರ್, ನಾವೆಲ್ಲ ಹೋಗ್ತಿದ್ದೀವಿ ಈಗ? ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ಏನಾದರೂ ಗೊತ್ತಾಯ್ತಾ ಸರ್? ನಿಮಗೆ ಏನೇ ವಿಷಯ ಗೊತ್ತಿದ್ರು ನನ್ನ ಹತ್ರ ಹೇಳಿ ಪ್ಲೀಸ್ ಸರ್. ನನಗೇನೇ ಗೊತ್ತಾದರೂ ಏನೇ ಗೊತ್ತಿದ್ರು ನಿನ್ನಿಂದ ಮುಚ್ಚಿಡಲ್ಲ. ಮತ್ತೆ ಯಾಕೇನು ಹೇಳ್ತಿಲ್ಲ? ನೀನು ಚಿಂತೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ನೀನೇ ನೋಡ್ತೀನಿ. ಸರ್, ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ಸರ್, ನಾವ್ ಎಲ್ಲಿಗೆ ಹೋಗ್ತಿದ್ದೀವಿ ಈಗ? ಇದು ಒಟ್ಟಾರಕ್ಕೆ ಹೋಗೋ ದಾರಿ. ನಾವು ನಮ್ಮನೆಗೆ ಹೋಗ್ತಿದ್ದೀವಾ? ಸರ್, ಅಪ್ಪ ಅಮ್ಮನ ವಾಪಸ್ ಕರ್ಸಿದ್ರ? ಅವ್ರಿಗೇನು ಆಗಿಲ್ಲ ತಾನೆ?
ಏನಾದ್ರೂ ಹೇಳಿ ಸರ್. ಹೇಳದ್ನಲ್ಲ, ನೀನೇ ನೋಡ್ತೀಯಂತೆ. ನೀವು ಈಗ ನಗ್ನಗ್ತಾ ಇದ್ರೇನೆ ಚಂದ. ಈ ಖುಷಿಗೆ ನೀವೇ ಕಾರಣ ಸರ್. ಹೇ, ಒಂದು ನಿಮಿಷ. ದೇವಸ್ಥಾನದಲ್ಲಿ ಕಲ್ಸಕ್ರೆ ಕೊಟ್ಟಿದ್ರು, ತಗೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಳೆ ಕಾಲದಲ್ಲಿ ಮಾವನ ಮನೆಗೆ ಅಳಿಯ ಹೋದರೆ ಎಲ್ಲ ಮತ್ತು ಒಂಚೂರು ನೀರು ಕೊಡೋರು, ಅದನ್ನೇ ಪಾಲಿಸ್ತಾ ಇದ್ದಾರೆ. ಸರಿ, ಹಾಗಾದ್ರೆ ನಾವು ಹೊರಡ್ತೀವಿ. ಹ್ಞೂ ಸರ್, ನೀವು ಹೊರಡಿ. ನಾನೇ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಎಲ್ಲ ಜೋಡಿಸೋದಕ್ಕೆ ಅಮ್ಮಂಗೆ ಸಹಾಯ ಮಾಡಿ, ನಾನು ಆಮೇಲೆ ಬರ್ತೀನಿ. ಯಾರ ಕೈಲಾದರೂ ಮಾಡಿಸಿದ್ರೆ ಆಯ್ತಾನು? ನಾನು ಯಾರಿಗಾದ್ರೂ ಕಳಿಸ್ತೀನಿ. ಅದೆಲ್ಲ ಏನು ಬೇಡ ಅನ್ನೋ, ಇರೋದು 4 ವಸ್ತು ನಾನೇ ಜೋಡಿಸ್ಕೋತೀನಿ. ನೀನು ಹೋಗ್ಬಿಟ್ ಬಾ. ಅಮ್ಮ, ಅನು, ನಾನು ನಿನ್ನ ಮನೆಗೆ ಬಿಟ್ಟು ಆಮೇಲೆ ಆಫೀಸ್ಗೆ ಹೋಗ್ತೀನಿ. ಹೋಗ್ಬಾನು, ಇನ್ನೊಂದ್ಸರಿ ಇಬ್ರು ಬನ್ನಿ. ಖಂಡಿತ. ಸರ್, ನೀವು ಆಫೀಸಿಂದ ಬರ್ತಾ ನನ್ನನ್ನು ಪಿಕ್ ಮಾಡ್ಬೋದಲ್ವಾ? ಈಗ ನೀವು ಹೊರಡಿ, ನಾನು ಸಂಜೆ ಸಿಗ್ತೀನಿ. ಬೇಡ 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 ಬೇಡ. ಸಂಜೆ ನನ್ನ ಕೆಲಸ ಮುಗಿಯೋಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಈಗಲೇ ಹೊರಡೋಣ. ಅನು, ಇನ್ನೇನು ಹಬ್ಬ ಬರ್ತಿದೆ ಅಲ್ವಾ? ಆಗ ಗಂಡ ಹೆಂಡ್ತಿರಿಬ್ರು ಜೊತೆಗೆ ಬಂದು ಇಲ್ಲೇ ಉಳ್ಕೊಳ್ಳೋರಂತೆ. ಮೊದಲನೇ ನವರಾತ್ರಿನ ಇಲ್ಲೇ ಮಾಡೋಣ, ಆಯ್ತಾ? ಒಂದು ನಿಮಿಷ. ಅಲ್ಲ, ಅಪ್ಪ ಅಮ್ಮ ಕರೀಲಿಲ್ಲ ಅಂದರೆ ಏನಂತೆ? ನಾನೇ ಅಲ್ಲಿಗೆ ಹೋಗ್ತೀನಿ. ಹಾಂ, ಈಗಲೇ ಶಾರದಾ ಅಮ್ಮನ ಹತ್ರ ಹೋಗಿ ನಾನು ನಮ್ಮ ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳ್ತೀನಿ.
ಶಶಿ, ಈ ಸರಿ ಮಾನಸಿ ಅಮ್ಮ ಬರಲ್ವಂತೆ. ಅವ್ರ ಅಮ್ಮನ ಮನೇಲೆ ಹಬ್ಬ ಆಚರಿಸ್ತಾರಂತೆ. ಈ ಸರಿ ಹಬ್ಬಕ್ಕೆ ಅನು ಅಮ್ಮ ಇದ್ದಾರೆ ಅಂತ ಅಮ್ಮಾಜಿ ಬಹಳ ಖುಷಿಯಾಗಿದ್ದಾರೆ. ಹೌದೌದು. ಈ ಮನೆ ಏನೆಲ್ಲ ಕಳ್ಕೊಂಡಿತ್ತೋ ಅದೆಲ್ಲ ಅನು ಅಮ್ಮನಿಂದ ಸಿಗ್ತಿದೆ ಅನ್ನಿಸ್ತಿದೆ. ಅನು ಅಮ್ಮನು ಹಬ್ಬ ಮಾಡ್ತೀನಿ ಅಂತ ತವ್ರಿಗೆ ಹೋಗಿದ್ದಿದ್ರೆ ಅಮ್ಮಾಜಿ ತುಂಬಾನೇ ಬೇಜಾರಾಗ್ತಿದ್ರು. ಹೌದು, ಖಂಡಿತ. ಶಶಿ, ಅನು ಅಮ್ಮ ಬಂದ್ಮೇಲೆ ಈ ಮನೇಲಿ ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಲ್ವಾ? ಅಯ್ಯೋ, ನಾನೀಗ ತವ್ರ ಮನೆಗೆ ಹೋಗ್ತೀನಿ ಅಂತಂದ್ರೆ ಅಮ್ಮ ಬೇಜಾರು ಮಾಡ್ಕೋತಾರ. ಅಪ್ಪ ಅಮ್ಮ ಅಂತೂ ನನ್ನ ಕರೆದಿಲ್ಲ, ಆರ್ಯ ಸರ್ ಅಂತೂ ಇಲ್ಲವೇ ಇಲ್ಲ. ಇಂಥ ಟೈಮಲ್ಲಿ ಅಮ್ಮನ್ನ ಬಿಟ್ಟು ಹೋಗೋದು ತಪ್ಪಾಗುತ್ತೆ. ಗುಡ್ ಮಾರ್ನಿಂಗ್. ಹ್ಯಾಪಿ ದಸರಾ. ಗುಡ್ ಮಾರ್ನಿಂಗ್ ಅಮ್ಮ, ನಿಮಗೂ ಕೂಡ ಹ್ಯಾಪಿ ನವರಾತ್ರಿ. ಥ್ಯಾಂಕ್ ಯು. ಏನೋ ಯೋಚಿಸ್ತಾ ಇರೋ ಹಾಗಿತ್ತು. ಅದು ಅಮ್ಮ, ನಮ್ಮನೇಲಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಹೌದಾ? ನಾನು ಅದ್ರ ಬಗ್ಗೆನೇ ಮಾತಾಡಕ್ ಬಂದೆ. ನೀನೇ ಹೇಳು, ಏನ್ ಮಾಡೋಣ ಅಂತ. ಅಮ್ಮ, ನವರಾತ್ರಿ ಅಂದ್ರೆ ನನಗೆ ಮೊದಲು ನೆನಪಾಗೋದೇ ಗೊಂಬೆ ಕೂರ್ಸೋದು. ಅದೇ ಚಿಕ್ಕವಳಿದ್ದಾಗಿಂದನೂ ನನಗೆ ದೊಡ್ಡ ಸಂಭ್ರಮ. ಗೊಂಬೆ ಕೂರ್ಸೋದಾ? ಅಷ್ಟೊಂದು ಗೊಂಬೆಗಳು ನಮ್ಮನೇಲಿ ಇಲ್ವಲ್ಲ ಅನು? ಗೊಂಬೆಗಳಿಲ್ದಿರೋ ನವರಾತ್ರಿ ಹೇಗಮ್ಮ ಆಗತ್ತೆ? ಅಮ್ಮ, ಒಂದ್ ಐಡಿಯಾ. ಏನು? ಏನದು ಸೀಕ್ರೆಟ್? ನನಗೆ ಗೊತ್ತಿಲ್ದಿರ ಹಾಗೆ ಮಾತಾಡ್ತಿದ್ದೀರಾ? ಹೌದು ಬಾವ, ನಿಮಗ್ ಗೊತ್ತಿಲ್ದೇ ಇರೋ ಅಂತ ದೊಡ್ಡ ಸೀಕ್ರೆಟ್. ಬಾವ, ನಾವ್ ಹಬ್ಬಕ್ಕೆ ಗೊಂಬೆಗಳನ್ನ ಕೂರ್ಸೋಣ. ವಾವ್, ವಾಟ್ ಅನ್ ಐಡಿಯಾ. ಪಕ್ಕ ಕೂರ್ಸೋಣ. ಗೊಂಬೆಗಳಿಗೆ ಆರ್ಡರ್ ಮಾಡ್ಲಾ? ಅಯ್ಯೋ ಬಾವ, ಆರ್ಡರ್ ಎಲ್ಲ ಯಾಕೆ ಮಾಡ್ತೀರಾ? ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ಅದು ಇರಿ. ಒಳ್ಳೆ ಐಡಿಯಾ. ಭಾವ, ಏನಂತೀರಾ? ಜಸ್ಟ್ ಕಿಡಿಂಗ್, ಸೂಪರ್ ಐಡಿಯಾ. ನಮ್ಮ ಫ್ರೆಂಡ್ ಹತ್ತಿಗೆ ಅಂದ್ರೆ ಸುಮ್ಮನೆನಾ? ಯು ಆರ್ ಆಸಮ್. ಅದೇನ್ ತಯಾರಿ ಮಾಡ್ಕೋಬೇಕೋ ಎಲ್ಲಾನು ಮಾಡಿ ನಿಮ್ಮಿಬ್ಬರಿಗೆ ಬಿಟ್ಟಿದ್ದೀನಿ. ಹರ್ಷ, ಮಾನ್ಸಿಗೆ ಫೋನ್ ಮಾಡಿದ್ಯಪ್ಪ? ಹಾಮ, ಮೆಸೇಜ್ ಮಾಡಿದ್ಲ. ಸಾಮಾನ್ಯವಾಗಿ ನವರಾತ್ರಿಗೆ ಬರೋರ್ನ ಬನ್ನಿ ನಮ್ಮ ಮನೆಗೆ ಗೊಂಬೆಗಳನ್ನ ನೋಡಿ ಅಂತ ಹೇಳಬೇಕು. ಆದರೆ ನಾವು ಹಂಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ಗೊಂಬೆಗಳನ್ನ ತಂದಿದ್ದೀರಾ ಅಂತ ಕೇಳಬೇಕು.
ಈ ಐಡಿಯಾ ನಮ್ಗೆ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ಹೌದೌದು, ಬರೋರೆಲ್ಲ ಒಂದೊಂದು ಬೊಂಬೆ ತರೋದು, ಆಮೇಲೆ ಅದನ್ನ ಜೋಡಿಸೋದು, ಅಲ್ಲೇ ಒಂದು ಕತೆ ಆಗುತ್ತೆ. ಅದಕ್ಕೆ ಅಲ್ವಾ ನವರಾತ್ರಿ ಅನ್ನೋದು. ಕರೆಕ್ಟ್ ಪುಷ್ಪ. ನವರಾತ್ರಿ, ನವ ಅನ್ನೋದಕ್ಕೆ ಹೊಸ ಅನ್ನೋ ಅರ್ಥನೂ ಇದೆ. ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ ಸರ್, ಚೆನ್ನಾಗಿದ್ದೀನಿ ಸರ್. ಏನೇನು ಬೊಂಬೆಗಳು ತಂದಿದ್ದೀರಾ? ಮನೆಗೆ ಬರೋರ್ನೆಲ್ಲ ಗೊಂಬೆ ತಂದ್ರ ಅಂತ ಕೇಳೋದ ಇನ್ಮೇಲೆ? ನಾನೇನು ತಂದಿಲ್ಲ ರಜಾ. ನೀವಾಗ್ಲೇ ಸೈಲೆಂಟ್ ಆಗಿ ಕಳಿಸ್ಬಿಟ್ರಲ್ಲ ದಾದಾ. ಸೈಲೆಂಟ್ ಆಗಿ ಕಳ್ಸದ್ನ? ಬಾವ, ಈಗ ಅದ್ರ ಬಗ್ಗೆ ಮಾತಾಡಬೇಡ. ಓ, ಪರ್ಸನಲ್. ಒಳಗ್ ಬನ್ನಿ, ಯಾವ್ಯಾವ ಗೊಂಬೆ ಇದೆ ಅಂತನೋ. ಸ್ವಾಗತಿಸ್ಬೇಕಾ ನಿಮ್ಮನ್ನ? ಹೋಗಿ ಸರ್, ಇದೊಂದು ಚೂರು ಸರಿ ಇಲ್ಲ. ಎಲ್ಲಾನು ನನ್ಗೆ ಹೇಳ್ದೇನೆ ಮಾಡ್ತೀರಾ. ನಾನು ನಿಮ್ಮ ಜೊತೆ ಟು. ಐ ಲವ್ ಯು ಟು ಅನು. ನಾನು ಹೇಳಿದ್ದು ಟು. ಅರೆ, ನಿನ್ ಖುಷಿಗೋಸ್ಕರ ಮಾಡಿದೆ ಅನು. ಆದ್ರೂ ಟು ಸರ್, ನಾನು ನಿಮ್ಮ ಜೊತೆ ಮಾತಾಡಲ್ಲ. ಅನು, ಅನು, ಏನ್ ಹೇಳಿ ಅಂದ್ರೆ, ಹೆಂಡತಿ ಕೋಪ ಮಾಡ್ಕೊಂಡಿದ್ದಾಳ? ಸಮಾಧಾನ ಮಾಡೋ ಕಲೆ ಕಲ್ತ್ಕೊಳ್ಳಿಲ್ಲ ಅಂದ್ರೆ ಮುಂದೆ ತುಂಬಾ ತೊಂದರೆ ಆಗುತ್ತೆ. ನೀವು ಹೇಗೆ ಸಮಾಧಾನ ಮಾಡ್ತಿದ್ರಿ ಮಾವ? ಅದೇ ಹೇಳಿದ್ನಲ್ಲ, ಮುಂದೆ ತುಂಬಾ. ಹೊಸ್ಮನಿ, ನನ್ನ ಪಾಲಿನ ಗೊಂಬೆ ಶ್ರೀಕೃಷ್ಣ. ಕೃಷ್ಣ ಇದ್ಮೇಲೆ ದೇವಕಿನೂ ಇರ್ಲೇಬೇಕಲ್ಲ. ಆ ದೇವಕಿನ ತೆಗೆದು ಅಲ್ಲಿಡೆ. ಜಗತ್ತಿನ ಪಾಲಿಗೆ ಕೃಷ್ಣನ್ ತಾಯಿ ದೇವಕಿ ಆದ್ರೂ ಯಶೋದೆ ಮುದ್ದು ಕರೆದ ಶ್ರೀಕೃಷ್ಣ. ದೇವಕಿ ಇದ್ ಕಡೆ, ಯಶೋದೇನೂ ಇರ್ಲೇಬೇಕಲ್ವಾ?